Hello, my dear aspirants. Welcome to the Sahitya Radhana channel. So, I am Sahitya, teaching English literature for your PU recruitment. Yes, my dear aspirants, today I am going to continue the same question paper analysis, but today I am giving you the most important points and detailed notes regarding the particular writers and particular topics. So that is why this is very important. If you are seriously studying for this recruitment, don't skip any part of the video because I am giving you the best notes because I am studying the various books and collecting the most important points regarding these questions. ಸೊ ಇದನ್ನ ಓದ್ಕೊಳ್ಳೋದ್ರಿಂದ ನಿಮಗೆ ಮತ್ತೊಂದ್ಸಲ ನೀವು ಅದನ್ನ ಓದುವಂತ ಅವಶ್ಯಕತೆ ಇರಲ್ಲ ಹಾಗಾಗಿ ಎಸ್ ಹಾಗಾದ್ರೆ ವಿತೌಟ್ ಮೇಕಿಂಗ್ ಇಟ್ ಡಿಲೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಎಸ್ ಮೈ ಡಿಯರ್ ಆಸ್ಪಿರೆಂಟ್ಸ್ ಸೊ ಫಾರ್ ಯುವರ್ ಇನ್ಫಾರ್ಮೇಶನ್ ಇದೇ ರೀತಿಯಾಗಿ ನಿಮಗೆ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಜೊತೆಗೆ ನಾನು ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಸೊ ಟು ಸಪೋರ್ಟ್ ಮೈ ಚಾನಲ್ ಪ್ಲೀಸ್ ಡೂ ಲೈಕ್ ಮೈ ಚಾನಲ್ ಅದೇ ರೀತಿಯಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮರಿಬೇಡಿ ಬಿಕಾಸ್ ನಾನು ಕ್ಲಾಸ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಸೊ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್ ಇಫ್ ಯು ವಾಂಟ್ ಲೆಸ್ ಇನ್ಫಾರ್ಮೇಶನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್ ಆಸ್ ವೆಲ್ ಎಸ್ ಹಾಗಾದ್ರೆ ಇಲ್ಲಿವರೆಗೂ ನಾವು 5 ಕ್ವೆಶನ್ಸ್ ವರ್ಗು ಡೀಲ್ ಮಾಡಿದೀವಿ ಹಾಗಾಗಿ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಅಂಡ್ ಟು ರಿಮೈಂಡ್ ಯು ದಿಸ್ ಇಸ್ ದಿ previous question paper analysis. Sixth question. Keats Endymion is dedicated to. As I said before, dedications are important, addressing is important, and ಯಾವ ಇಯರ್ ಅಲ್ಲಿ ಪಬ್ಲಿಕೇಶನ್ ಆಗಿದ್ದು ಯಾವ ಇಯರ್ ಅಲ್ಲಿ ಬರ್ದಿದ್ದು ಅದೇ ರೀತಿಯಾಗಿ ಎಷ್ಟು ಕ್ಯಾಂಟೋಸ್ ಇದೆ ಎಷ್ಟು ಸ್ಟ್ಯಾಂಜಾಸ್ ಇದೆ ಯಾವ ಸ್ಟೈಲ್ ಅಲ್ಲಿ ಬರ್ದಿದ್ದಾರೆ ಓಕೆ ಅಂಡ್ ಯಾವ ಏಜಿಗೆ ಅದು ಡೆಡಿಕೇಟ್ ಮಾಡ್ತಾ ಇದೆ ಯಾವ ಏಜ್ ಅಲ್ಲಿ ಬರ್ತಿದ್ದಾರೆ ಸೊ ಕ್ರೊನಾಲಜಿಕಲ್ ಆರ್ಡರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಓಕೆ ಸೊ ಹಾಗಾದ್ರೆ ಆಪ್ಷನ್ಸ್ ಏನಿದೆ ಶೇಕ್ಸ್ಪಿಯರ್ ವರ್ಡ್ಸ್ವರ್ತ್ ಚಾಟರ್ಟನ್ ಮಿಲ್ಟನ್ ಸೊ ಹಾಗಾದ್ರೆ ಎಂಡಿಮಿಯನ್ ಯಾರಿಗೆ ಡೆಡಿಕೇಟ್ ಮಾಡ್ತಾ ಇರೋದು ಅಂದ್ರೆ ಚಾಟರ್ಟನ್ ಸೊ ಟು ಮೋರ್ ಇನ್ಫಾರ್ಮೇಶನ್ ಎಂಡಿಮಿಯನ್ ಇಸ್ ಅ ಲಾಂಗ್ ನರೇಟಿವ್ ಪೋಮ್ ಓಕೆ ದಿಸ್ ಇಸ್ ಅ ನರೇಟಿವ್ ಪೋಮ್ by John Keats, first published in 1880. The poem is famous for saying, "A thing of beauty is a joy forever," and the poem also begins with the same line. Okay, please make note on the important quotes from the poetry part. Okay, poetry irbodu and various genres irbodu. Please note down the important quotes and the meanings of those quotes. Okay, so next, Endymion is based on the Greek myth. Okay, Greek myth of Endymion, a beautiful young shepherd, or in some versions a hunter ಅಥವಾ king ಅಂತ ಕೂಡ ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಹೇಳಲಾಗಿದೆ who falls in love with the moon goddess ಸೆಲೀನ್ ಓಕೆ ಮೂನ್ ಗಾಡೆಸ್ ಯಾರಿದ್ದಾರೆ ಇಲ್ಲಿ ಸೆಲೀನ್ ಜೊತೆ ಲವ್ ಅಲ್ಲಿ ಬೀಳೋದು ಆಲ್ಸೋ ನೋನ್ ಆಸ್ ಸಿಂಥಿಯಾ ಸೆಲೀನ್ ಅಥವಾ ಸಿಂಥಿಯಾ in the poem, Endymion embarks on an epic journey in search of his elusive divine love, traversing various mystical realms and encountering numerous challenges and fantastical beings. Okay, ಸೊ ಪೋಯಟ್ರಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಟ್ಶಲ್ ಅಲ್ಲಿ ಕೂಡ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಯು ಕಾಂಟ್ ರೀಡ್ ಇನ್ ಡೀಟೇಲ್ಡ್ ನೋಟ್ಸ್ ಅಟ್ ದಿ ಎಂಡ್ ಆಫ್ ದಿ ಎಕ್ಸಾಮ್ ಓಕೆ ರಿವಿಷನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ದ ಪೋಮ್ ಈಸ್ ಡಿವೈಡೆಡ್ ಇಂಟು 4 books ಮೀನ್ಸ್ ದಿಸ್ ಇಸ್ ಅ ಬಿಗ್ ಒನ್ ಅಂದ್ರೆ ನರೇಟಿವ್ ಪೋಮ್ ಆಗಿದೆ ಅಂಡ್ ತುಂಬಾ ದೊಡ್ಡ ಪೋಮ್ ಆಗಿದೆ ಈಚ್ ರೆಪ್ರೆಸೆಂಟಿಂಗ್ ಅ ಡಿಫ್ರೆಂಟ್ ಸ್ಟೇಜ್ ಆಫ್ ಎಂಡಿಮಿಯನ್ಸ್ ಜರ್ನಿ ಸೊ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಈಚ್ ಬುಕ್ ಅಂತ ಕೂಡ ನಿಮಗೆ ಕ್ವೆಶನ್ ಬಂದರೂ ಬರಬಹುದು ಕೀಟ್ಸ್ ಎಂಡಿಮಿಯನ್ ಈಸ್ ರಿಟನ್ ಇನ್ ಹೀರೋಯಿಕ್ ಕಪ್ಲೆಟ್ ಓಕೆ ದಿಸ್ ಇಸ್ ಅ ನರೇಟಿವ್ ಪೋಮ್ ರಿಟನ್ ಇನ್ ಹೀರೋಯಿಕ್ ಕಪ್ಲೆಟ್ ದಿಸ್ ಇಸ್ ಸ್ಟೈಲ್ ಓಕೆ ಹೀರೋಯಿಕ್ ಕಪ್ಲೆಟ್ಸ್ ಅಲ್ಲಿ ಬರೆದಿದ್ದಾರೆ ಜಾನ್ ಕೀಟ್ಸ್ ಡೆಡಿಕೇಟೆಡ್ ಹಿಸ್ ಪೋಮ್ ಎಂಡಿಮಿಯನ್ ಟು ದ ಮೆಮೊರಿ ಆಫ್ ದಿ ಇಂಗ್ಲಿಷ್ ಪೋಯೆಟ್ ಥಾಮಸ್ ಚಾಟರ್ಟನ್ ಓಕೆ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಇಲ್ಲಿ ಸಿಗ್ತಾ ಇದೆ ದ ಡೆಡಿಕೇಶನ್ ರೀಡ್ಸ್ ಯಾವ ರೀತಿಯ ಪೋಯಮ್ ಅಲ್ಲಿ ಅವರನ್ನ ಡೆಡಿಕೇಟ್ ಮಾಡಿರೋ ಲೈನ್ ಏನಿದೆ ಅಂದ್ರೆ ಇನ್ಸ್ಕ್ರೈಬ್ಡ್ ಟು ದ ಮೆಮೊರಿ ಆಫ್ ಥಾಮಸ್ ಚಾಟರ್ಟನ್ ಓಕೆ ದಿಸ್ ಇಸ್ ದ ಕೋಟ್
We can see in the poem. Chatterton was a poet of the 18th century who died young, and he was considered a tragic figure and a significant influence on the romantic poets, including Keats. ವೆರಿ ಯಂಗ್ ಏಜಲ್ಲೇ ಸತ್ತೋಗ್ತಾರೆ ಆ್ಯಂಡ್ ಹಿ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ವೇರಿಯಸ್ ಪೋಯಿಟ್ಸ್. ಅದರಲ್ಲಿ ಕೀಟ್ಸ್ ಕೂಡ ಒಬ್ಬರಾಗಿದ್ದಾರೆ. ಸೊ ಹಾಗಾಗಿ ನಮಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಆನ್ಸರ್ ಜೊತೆಗೆ ವಿ ಹ್ಯಾವ್ ಟು ಕಲೆಕ್ಟ್ ಅದರ್ ಇನ್ಫಾರ್ಮೇಶನ್ಸ್ ಟು. ಮಲ್ಟಿ ಡೈಮೆನ್ಷನಲ್ ರೀಡಿಂಗ್ ಆಗಿರಬೇಕು ಯಾವಾಗಲೂ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಬ್ಯಾರಿ ಲಿಂಡನ್ ಬೈ ಥ್ಯಾಕ್ರೆ ಈಸ್ ಇನ್ ದ ಲೈನ್ ಆಫ್. ಓಕೆ, ಹಾಗಾದ್ರೆ ಟು ವಿಚ್ ಸ್ಟೈಲ್ ಆಫ್ ನರೇಟಿವ್ ಟೆಕ್ನಿಕ್ ಇಟ್ ಬಿಲಾಂಗ್ಸ್ ಟು ಅನ್ನೋದನ್ನ ನಮ್ಗೆ ಈಗ ಕ್ವೆಶನ್ ಮಾಡ್ತಾ ಇರೋದು. ಯಾರು? ಥ್ಯಾಕ್ರೆ ಅವರು ಬರೆದಿರುವಂತಹ, ವಿಲಿಯಂ ಮೇಕ್ಪಿಸ್ ಥ್ಯಾಕ್ರೆ ಅವರು ಬರೆದಿರುವಂತಹ ಬ್ಯಾರಿ ಲಿಂಡನ್ ಅನ್ನುವ ನಾವೆಲ್. A picaresque novel, an epistolary novel, metafiction, a gothic novel. Okay, but answer bandu picaresque novel. Barry Lyndon is actually a novel by William Makepeace Thackeray. It was first serialized in 1844. Okay, serialized form ಅಲ್ಲಿ ಇದನ್ನ ಫಸ್ಟ್ ಪಬ್ಲಿಷ್ ಮಾಡಲಾಗಿರುತ್ತೆ. The title, The Lucky of Barry Lyndon. ಓಕೆ, ದ ಲಕ್ಕಿ ಆಫ್ ಬ್ಯಾರಿ ಲಿಂಡನ್ ಅನ್ನೋ ಟೈಟಲ್ ಅಂಡರ್ ಅಲ್ಲಿ ಸೀರಿಯಲೈಸ್ಡ್ ಆಗಿ ಅದನ್ನ 1844 ಅಲ್ಲಿ ಪಬ್ಲಿಷ್ ಮಾಡಲಾಗಿರುತ್ತೆ. ಲೇಟರ್ ಪಬ್ಲಿಷ್ಡ್ ಆಸ್ ದ ಮೆಮೋಯರ್ಸ್ ಆಫ್ ಬ್ಯಾರಿ ಲಿಂಡನ್ ಎಸ್ಕ್ವೈರ್. ಓಕೆ, ಪ್ಲೀಸ್ ನೋಟ್ ಡೌನ್ ದಿಸ್ ಒನ್ ಆಲ್ಸೋ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಯಾವ ನೇಮ್ ಅಲ್ಲಿ ಪಬ್ಲಿಷ್ ಆಗುತ್ತೆ, ಯಾವ ರೀತಿಯಾಗಿ ಪಬ್ಲಿಷ್ ಆಗುತ್ತೆ, ನೆಕ್ಸ್ಟ್ ಯಾವ ನೇಮ್ ಅಲ್ಲಿ ಪಬ್ಲಿಷ್ ಆಗುತ್ತೆ, ಏನ್ ಚೇಂಜಸ್ ಇರುತ್ತೆ ಅಂಡ್ ಎಷ್ಟರಲ್ಲಿ ಅದು ಪಬ್ಲಿಷ್ ಆಗುತ್ತೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 1852. ಸಿ ದ ಟೈಟಲ್ ಚೇಂಜಸ್ ಯಾವ ರೀತಿ ಆಗಿದೆ ಅಂತ. ದ ಲಕ್ ಆಫ್ ಬ್ಯಾರಿ ಲಿಂಡನ್ ಇರುವಂತದ್ದು ದ ಮೆಮೋಯರ್ಸ್ ಆಫ್ ಬ್ಯಾರಿ ಲಿಂಡನ್ ಎಸ್ಕ್ವೈರ್ ಅಂತ ಆಗಿದೆ. ದ ನಾವೆಲ್ is considered to be in the line of picaresque literature. The picaresque novel typically features a roguish protagonist of low social class who lives by their wits in a corrupt society. ಬ್ಯಾರಿ ಲಿಂಡನ್ ಪಿಕಾರಸ್ ನಾವೆಲ್ ಅಂದ್ರೆ ಕೂಡ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ, ಪ್ಲೀಸ್ ನೋಟ್ ಡೌನ್ ದಟ್. ಬ್ಯಾರಿ ಲಿಂಡನ್ ಫಾಲೋಸ್ ದಿ ಅಡ್ವೆಂಚರ್ಸ್ ಅಂಡ್ ಮಿಸ್ಅಡ್ವೆಂಚರ್ಸ್ ಆಫ್ Redmond Barry, who is the protagonist here. Redmond Barry, an Irishman who seeks to climb the social ladder through a combination of charm, deceit, manipulation. So we have seen the protagonist is a roguish anta. So roguish heroge ಯಾವುದೆಲ್ಲ ಫೀಚರ್ಸ್ ಇರುತ್ತೆ, ಚಾಮ್ ಇರುತ್ತೆ, ಡಿಸೀಟ್ ಮಾಡುವಂತಹ ಕಲೆ ಇರುತ್ತೆ, ಮ್ಯಾನಿಪುಲೇಷನ್ ಮಾಡುವಂತಹ ಕಲೆ ಇರುತ್ತೆ. And William Makepeace Thackeray's work is known for its satirical tone, which critiques the society and moral values of the time. So major theme ಏನಾಗಿರುತ್ತೆ ಇವರ ವರ್ಕ್ಸ್ ಅಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್. Then William Makepeace Thackeray was born in 1811 and died in 1863. His most notable works ಯಾವುದೆಲ್ಲ ಇದೆ? Vanity Fair. Okay, we have known this work. Actually William Makepeace Thackeray ಅಂದಿದ ತಕ್ಷಣ ನಮಗೆ ನೆನಪಾಗುವಂಥದ್ದೇ ವ್ಯಾನಿಟಿ ಫೇರ್. ವ್ಯಾನಿಟಿ ಫೇರ್ ಆರ್ ಅ ನಾವೆಲ್ ವಿತೌಟ್ ಎ ಹೀರೋ. ಸಬ್ ಟೈಟಲ್ ಅಂತ ಕೂಡ ಕೇಳ್ಬಹುದು ನಿಮಗೆ. ವ್ಯಾನಿಟಿ ಫೇರ್ ನ ಸಬ್ ಟೈಟಲ್ ಏನಾಗಿರುತ್ತೆ? ಅ ನಾವೆಲ್ ವಿತೌಟ್ ಎ ಹೀರೋ. ಅಥವಾ ಫುಲ್ ಟೈಟಲ್ ಏನಾಗಿರುತ್ತೆ ಅಂದ್ರೆ ವ್ಯಾನಿಟಿ ಫೇರ್ ಅ ನಾವೆಲ್ ವಿತೌಟ್ ಅ ಹೀರೋ. 1847 1848 publishing here. The History of Pendennis 48 to 1850. The History of Henry Esmond Esquire 1852. The Newcomes 1853 to 1855. The Virginians 1857 to 59. The Luck of Barry Lyndon 1844, also published as the Memoirs of Barry Lyndon Esquire. Yes, these are the important novels by ವಿಲಿಯಂ ಮ್ಯಾಕ್ಪೀಸ್ ಥ್ಯಾಕ್ರೆ. ಓಕೆ, ಸೊ ನಾವು ಈಗ ಲೈಕ್ ಯಾವ ರೀತಿಯಾಗಿ ನಾವು ಬೇಕಾದಂತಹ ಲೈಕ್ ದ ಮೆಮೋಯರ್ಸ್ ಆಫ್ ಬ್ಯಾರಿ ಲಿಂಡನ್ ಎಸ್ಕ್ವೈರಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವು, ಅದೇ ರೀತಿಯಾಗಿ ನೀವು ಎಲ್ಲ ನಾವೆಲ್ಸ್ ಅನ್ನ ಕೂಡ ನೋಡ್ಬೇಕಾಗತ್ತೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ನಾವೆಲ್ ಅಂದ್ರೆ ವ್ಯಾನಿಟಿ ಫೇರ್ ಆಗಿರುತ್ತೆ. ಎಸ್,
ಅನ್ ಎಪಿಸ್ಟೋಲರಿ ನಾವೆಲ್. ಸೊ ನಾವು ಪಿಕಾರಸ್ ನಾವೆಲ್ ಅಂದ್ರೆ ಏನು, ಅದರಲ್ಲಿ ಪ್ರೊಟಾಗನಿಸ್ಟ್ ಯಾವ ರೀತಿಯಾಗಿ ಇರ್ತಾನೆ, ವಾಟ್ ಇಸ್ ದ ಫೀಚರ್ ಆಫ್ ಪಿಕಾರಸ್ ನಾವೆಲ್ ಅಂತ ನೋಡಿದ್ವಿ. ಅದೇ ರೀತಿಯಾಗಿ an epistolary novel is a type of novel written as a series of documents, ಯೂಶುವಲ್ ಆಗಿ ಲೆಟರ್ಸ್ ಟೈಪ್ ಅಲ್ಲಿ ಬರ್ದಿರುವಂತಹ, ಓಕೆ, ಲೆಟರ್ಸ್ ಅಲ್ಲಿ ಬರ್ದಿರುವಂತಹ ಟೈಪ್ ಆಫ್ ರೈಟಿಂಗ್ ಗೆ ನಾವು ಎಪಿಸ್ಟಾಲರಿ ನಾವೆಲ್ ಅಂತ ಕರಿತೀವಿ. ಅಂಡ್ ಡೀಟೇಲ್ಡ್ ಡೆಫಿನಿಷನ್ is series of documents, most commonly letters, but sometimes diary entries, newspaper clippings, or other forms of communication. This format allows the, yeah, why this epistolary novel is most important ಅಂತ ಹೇಳಿದ್ರೆ, this format allows the story to unfold through the personal perspectives of one or more characters, providing an intimate and direct glimpse into their thoughts, emotions, and experience. So as you see, usually we are going to write our inner thoughts in a letter, ಅಲ್ವಾ? ನಾವೇ ಒಂದು ಲೆಟರ್ ಅನ್ನ ಬರಿತಾ ಇದೀವಿ ಅಂತಂದ್ರೆ ನಮ್ಮ ಇನ್ನರ್ ಥಾಟ್ಸ್ ಅನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ದಿಸ್ ಟೈಪ್ ಆಫ್ ನರೇಷನ್ ವಿಲ್ ಟೇಕ್ ಅಸ್ ಥ್ರೂ the personal thoughts of a character. That is why epistolary novel is epistolary narration is very important. Then comes metafiction. Metafiction is a type of fiction that self-consciously addresses the devices of fiction, often blurring the boundary between fiction and reality. This genre seeks to expose the artificiality of fiction and explore the nature of storytelling itself. So we can see in Virginia Woolf in modern writings, like for example, Mrs. Dalloway-ನಲ್ಲಿ ಯಾವ ರೀತಿಯಾಗಿ ಅದು ಲೈಕ್ ಫಿಕ್ಷನ್ ಮತ್ತೆ ರಿಯಾಲಿಟಿನ ಬ್ಲರ್ ಮಾಡ್ತಾ ಎರಡು ಬೌಂಡ್ರಿನ ಮಿಕ್ಸ್ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದು. ದಟ್ ಈಸ್ ಫಾರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೆಟಾಫಿಕ್ಷನ್. Then a Gothic novel. Gothic novel is a genre of literature that combines elements of both horror and romance, often set against a backdrop of dark, mysterious, and supernatural elements. Okay, so we should look into the elements too, along with the definition. Okay, so this is the information regarding this particular question. ಅದೇ ರೀತಿಯಾಗಿ ಪ್ಲೀಸ್ ಡೂ ಮೋರ್ ರಿಸರ್ಚ್ ಅಂಡ್ ಸೀಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ವಿಲಿಯಂ ಮೆಕ್ಟಿಸ್ ಥ್ಯಾಕ್ರೆ. ಎಸ್, ನೆಕ್ಸ್ಟ್ ಕ್ವೆಶನ್ ಬಂದು, eighth question. Some of Tennyson's finest poems are elegies for his friend. Okay, so who is that friend ಅನ್ನೋದು ನಮ್ಮ ಕ್ವೆಶನ್. ಓಕೆ, ಟೆನಿಸನ್ಸ್ ಫೈನೆಸ್ಟ್ ಪೋಮ್ಸ್ ಆರ್ ಎಲಿಜೀಸ್. ಓಕೆ, ಅದನ್ನ ಯಾರಿಗೆ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಆಪ್ಷನ್ಸ್ ಇದೆ: ಅರ್ಥರ್ ಹ್ಯೂ ಕ್ಲಾಕ್, ಎಫ್ ಟಿ ಪಾಲ್ಗ್ರೇವ್, ಇ ಫಿಟ್ಜೆರಾಲ್ಡ್, ಅರ್ಥರ್ ಹೆನ್ರಿ ಹ್ಯಾಲಮ್. ಸೊ ಹಾಗಾಗಿ ನಮ್ಮ ಆನ್ಸರ್ ಬಂದು ಅರ್ಥರ್ ಹೆನ್ರಿ ಹ್ಯಾಲಮ್. ಅಂಡ್ ಅರ್ಥರ್ ಹ್ಯೂ ಕ್ಲಾಕ್ ಕೂಡ ನಾವು ಮುಂದೆ ನೋಡ್ತೀವಿ ಅವ್ರು ಎಲ್ಲಿ ಬರ್ತಾರೆ ಅಂತ. ಸೊ ಅರ್ಥರ್ ಹೆನ್ರಿ ಹ್ಯಾಲಮ್. ಸೊ ಟೆನಿಸನ್ಸ್ ಪೋಮ್ಸ್ ಅಥವಾ ಎಲಿಜೀಸ್ ಆರ್ ಡೆಡಿಕೇಟೆಡ್ ಟು ಅರ್ಥರ್ ಹೆನ್ರಿ ಹ್ಯಾಲಮ್. So to more information, Alfred Lord Tennyson wrote several notable elegies in memory of his close friend Arthur Hallam, who died suddenly in 1833. So ಯಾವ ಇಯರ್ ಅಲ್ಲಿ ಸತ್ತಿದ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1833. The elegies he wrote in memory of his friend are ಅಂದ್ರೆ ಇನ್ ಮೆಮೋರಿಯಂ AHH. AHH is meant for ಅಂತ ಕೂಡ ನಿಮ್ಗೆ ಕೇಳಬಹುದು. ಅಂಡ್ ವೇರಿಯಸ್ ಆಪ್ಷನ್ಸ್ ಅನ್ನ ಸೇಮ್ ಸ್ಪೆಲ್ಲಿಂಗ್ಸ್ ಇಂದ ಸ್ಟಾರ್ಟ್ ಆಗೋ ರೀತಿ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಕೂಡ ಮಾಡಬಹುದು. ಓಕೆ, ಸೊ AHH ಮೀನ್ಸ್ ಹೆನ್ರಿ, ಆರ್ಥರ್ ಹೆನ್ರಿ ಹ್ಯಾಲಮ್. ಓಕೆ, ಪ್ಲೀಸ್ ನೋಟ್ ಡೌನ್ ದಟ್. ಸೊ ಇನ್ ಮೆಮೋರಿ ಆಫ್ in memoriam AHH. So this is written in 1850. The poem is structured as a series of sections, each reflecting different aspects of Tennyson's mourning. Okay, mourning for the death of his friend and philosophical reflections on life, okay, death, immortality. The poem is composed of 133 cantos. So ನಾನು ಆಗ್ಲೇ ಹೇಳಿದಾಗೆ ಎಷ್ಟು ಕ್ಯಾಂಟೋಸ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಮೆಮೋರಿಯಂ AHH is in 133 cantos written in rhymed quatrains. Okay, quatrains ಅಂದ್ರೆ of course ನಿಮಗೆ ಗೊತ್ತೇ ಇರುತ್ತೆ. ಪ್ಲೀಸ್ ಡೂ ಮೋರ್
research on your own so that you can remember very easily. Rhymed quatrains. 133 cantos. So next poem ಬಂದು ಸೊ ಇಂಪಾರ್ಟೆಂಟ್ ಡೆಡಿಕೇಟೆಡ್ ಪೋಯಮ್ ಒಂದು ಇನ್ ಮೆಮೋರಿಯಂ AHH. ಸೊ ನೆಕ್ಸ್ಟ್ ಯಾವ್ದೆಲ್ಲ ಪೋಯಟ್ರಿನ ಅವರು ಡೆಡಿಕೇಟ್ ಮಾಡ್ತಾ ಹೋಗ್ತಾರೆ. ಟಿಯರ್ಸ್ ಐಡಲ್ ಟಿಯರ್ಸ್ 1833 and revised version published in 1850. ಆಲ್ದೋ ನಾಟ್ ಎಕ್ಸ್ಕ್ಲೂಸಿವ್ಲಿ ಅಬೌಟ್ ಹಾಲಂ ಅಂದ್ರೆ ಈ ಪೋಯಟ್ರಿನ ಅವರು ಎಕ್ಸ್ಕ್ಲೂಸಿವ್ ಆಗಿ ಅವರಿಗೆ ಡೆಡಿಕೇಟ್ ಮಾಡಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಇದೇನಾಗಿದೆ ಅಂಡ್ರಿ ಹಾಲಮಿಗೆನೆ ಕನೆಕ್ಟ್ ಆಗಿದೆ. ಹಾಗಾಗಿ ಅವ್ರಿಗೆ ಡೆಡಿಕೇಶನ್ ಆಗಿರುವಂತಹ ಅಥವಾ ಸಂಬಂಧಪಟ್ಟಿರುವಂತಹ ಎಲ್ಲಾ ಪೋಯಟ್ರಿನ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ದಿಸ್ ಲಿರಿಕ್ ಪೋಯಮ್ ರಿಫ್ಲೆಕ್ಟ್ಸ್ ದ melancholy and sense of loss. Okay, so themes are very important. Please note down. Melancholy and sense of loss that permeate Tennyson's elegiac poetry. It expresses feelings of nostalgia and sorrow for times past, which can be linked to Tennyson's grief over Hallam. Hallam means AHH. Next poem is The Vision of Sin. Okay, 1833, revised version published in 1850. This poem reflects on the nature of human life and the inevitability of sin and suffering. Okay, theme. It is often associated with Tennyson's exploration of philosophical and existential themes that were influenced by Hallam's death. Next poem very important. So ನಾನು ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ because you have to study exclusively this poem alone. Ulysses 1842. The poem explores themes of perseverance and the quest for meaning. Means quest for meaning in Ulysses' life, which resonate with Tennyson's experiences of mourning. ಸೊ ಇಲ್ಲಿ ಹೆನ್ರಿ ಹಾಲಮಿಗೆ ರಿಲೇಟೆಡ್ ಆಗಿರುವಂತಹ ಪೋಯಿಟ್ರಿನ ನಾನು ಮೆನ್ಷನ್ ಮಾಡಿದ್ರು ಕೂಡ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಗೋ ಡೀಪ್ ಇನ್ ಟು ದ ಇನ್ಫಾರ್ಮೇಶನ್ ಆಫ್ ದೀಸ್ ಪೋಯಿಟ್ರಿ. Next, Crossing the Bar, 1889. Written later in Tennyson's life, this poem deals with themes of death, the afterlife, expressing a sense of peace and acceptance. Okay, and also ನಿಮಗೆ ಫಸ್ಟ್ ಪೋಯಟ್ರಿ ಯಾವ್ದಾಗಿರುತ್ತೆ, ಲಾಸ್ಟ್ ಪೋಯಟ್ರಿ ಯಾವ್ದಾಗಿರುತ್ತೆ. ಫಸ್ಟ್ ಪೋಯಟ್ರಿನಲ್ಲಿ ಯಾವ ಥೀಮ್ ಮೇಲೆ ಬರೆದಿರ್ತಾರೆ, ಎಷ್ಟರಲ್ಲಿ ಬರೆದಿರ್ತಾರೆ, ಅದೇ ರೀತಿಯಾಗಿ ಲಾಸ್ಟ್ ಪೋಯಮ್ ಅನ್ನ ಯಾವ ಥೀಮ್ ಮೇಲೆ ಬರೆದಿರ್ತಾರೆ, ಎಷ್ಟರಲ್ಲಿ ಬರೆದಿರ್ತಾರೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ನೀವು ಕಲೆಕ್ಟ್ ಮಾಡ್ಬೇಕಾಗತ್ತೆ. ಎಸ್, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. Which one of these writers was Charles Lamb's schoolmate at Christ's Hospital? See guys, when I was discussing about the syllabus, I told you. Okay, so based on the background, they may ask questions from anywhere, even from the personal lives of the ರೈಟರ್ಸ್. ಹಾಗಾಗಿ ಇನ್ ಡೀಟೇಲ್ಡ್ ಆಗಿ ನೀವು ಸ್ಟಡಿ ಮಾಡೋ ಅವಶ್ಯಕತೆ ಇದೆ. ಅದರ ಜೊತೆಗೆ ನಿಮಗೆ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ and aspirants, don't forget that very soon you will get notification because ಅಮೆಂಡ್ಮೆಂಟ್ ನೋಟಿಫಿಕೇಶನ್ ಅನ್ನ ಗೆಜೆಟ್ ನೋಟಿಫಿಕೇಶನ್ ಆಲ್ರೆಡಿ ಬಿಟ್ಟಿನ ಸುಮಾರು ದಿನಗಳೇ ಆಗಿದೆ. ಸೊ ವೆರಿ ಸೂನ್, ಮೋರ್ ಆರ್ ಲೆಸ್ ಇನ್ 15 to 20 ಡೇಸ್ ಅಲ್ಲೇ ನಿಮಗೆ ನೋಟಿಫೈ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಪ್ಲೀಸ್ ಡೂ ಸೀರಿಯಸ್ಲಿ ಸ್ಟಡಿ ರಿಗಾರ್ಡಿಂಗ್ ಯುವರ್ ಸಬ್ಜೆಕ್ಟ್ಸ್. ಎಸ್, ಚಾರ್ಲ್ಸ್ ಲ್ಯಾಂಬ್ ನ ಸ್ಕೂಲ್ಮೇಟ್, ಕ್ರೈಸ್ಟ್ ಹಾಸ್ಪಿಟಲ್ ನ ಕಾಲೇಜಲ್ಲಿ ಚಾರ್ಲ್ಸ್ ಲ್ಯಾಂಬ್ ನ ಫ್ರೆಂಡ್ ಯಾರಾಗಿದ್ರು? ಹ್ಯಾಸ್ಲಿಟ್, ಜಾನ್ ಹೆನ್ರಿ ನ್ಯೂಮನ್, ಕಾಲ್ರಿಡ್ಜ್, ಥಾಮಸ್ ಲವ್ ಪೀಕಾಕ್. ಓಕೆ, ಇಲ್ಲಿ ಆನ್ಸರ್ ಬಂದು ಕಾಲ್ರಿಡ್ಜ್. ಸ್ಯಾಮ್ಯುಯಲ್ ಟೇಲರ್ Coleridge was Charles Lamb's schoolmate at Christ's Hospital. Hospital means this is a college actually. They both attended the school in London and became lifelong friends. Charles Lamb. So the information regarding Charles Lamb was born on February 10th, 1775. Okay, so in London. Charles Lamb faced significant challenges in his personal life. Okay, ತುಂಬಾ ups and downs ಕೂಡ ಇರುತ್ತೆ and this influenced his literature. ಹಾಗಾಗಿ ಅವರ personal life ಕೂಡ important ಆಗಿರುತ್ತೆ. His sister Mary Lamb, very important, Mary Lamb suffered from a mental illness and in a tragic incident in 17
96, she killed their mother during a psychotic. Okay, so she herself killed their own mother in 1796 psychotic episode. Lamb took on the responsibility of caring for Mary for the rest of his life, choosing not to marry and dedicating himself to her well-being. So ಚಾರ್ಲ್ಸ್ ಲ್ಯಾಂಬ್ ಮದುವೆ ಆಗ್ದೇಲೆ ತನ್ನ ತಂಗಿಯನ್ನ ನೋಡ್ಕೊಳ್ತಾರೆ, ಅಕ್ಕ ಅಥವಾ ತಂಗಿ, ಐ ಡೋಂಟ್ ನೋ ಪರ್ಟಿಕ್ಯುಲರ್ಲಿ. ಸೊ ಚಾರ್ಲ್ಸ್ ಲ್ಯಾಂಬ್ ವರ್ಕ್ಡ್ ಆಸ್ ಎ ಕ್ಲರ್ಕ್. ಸಿ, ಕ್ಲರ್ಕ್ ಆಗಿ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಫ್ರಮ್ 1792 ಇಂದ 1825 ವರ್ಗು ಕೂಡ ವರ್ಕ್ ಮಾಡ್ತಾರೆ. ವೈ ದಿಸ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ದಿಸ್ ಎನ್ಕರೇಜ್ಡ್ ಇಸ್ ಫಿನಾನ್ಷಿಯಲ್ ಸ್ಟೇಟಸ್. ಓಕೆ, ಹಾಗಾಗಿ ಅವ್ರು ಏನ್ ವರ್ಕ್ ಮಾಡ್ತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಹಿಸ್ ಲೀಜರ್ ಟೈಮ್ ಹಿ ಯೂಸ್ ಟು ಡೆಡಿಕೇಟ್ ಹಿಸ್ ಲೈಫ್ ಟು ಲಿಟ್ರೇಚರ್. ಓಕೆ, ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಇತ್ತು. ಅದ್ರ ಜೊತೆಗೆ ಫ್ರೀ ಟೈಮ್ ಅಲ್ಲಿ ಅವರು ಲಿಟ್ರೇಚರ್ಗೆ ಕೂಡ ಡೆಡಿಕೇಟ್ ಮಾಡ್ತಾ ಇದ್ರು. ಅಂಡ್ ಹಿಸ್ ಅಸೋಸಿಯೇಷನ್ಸ್ ವಿತ್ ಅದರ್ ಪೋಯೆಟ್ಸ್ ಲೈಕ್ ಕಾಲ್ರಡ್ಜ್ ಇರ್ಬೋದು, ವರ್ಡ್ಸ್ವರ್ತ್ ಇರ್ಬೋದು. ಓಕೆ, ಸೊ ಈ ರೀತಿಯಾಗಿ ಅವ್ರಿಗೆ ಲಿಟ್ರೇಚರ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಲಿಟ್ರೇಚರ್ಗೆ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಕೂಡ ನೀಡಿದ್ದಾರೆ. Charles Lamb died on December 27, 1834 from an infection caused by a minor injury. This is also important. His best known literary contributions ಯಾವುದೆಲ್ಲ ಇದೆ ಅಂದ್ರೆ Essays of Elia 1823 and Last Essays of Elia 1833. Okay, 23 and 33. So these are essays. These collections contain some Lamb's most famous essays, including The South Sea House. Okay, please go deep into the information regarding these essays. The South Sea House, Dream Children a Reverie. Okay, The Children a Reverie. This is a subtitle. And Old China. The essays often explore themes of nostalgia, family, personal reflections, because ಅವನ ಲೈಫ್ ಯಾವ ರೀತಿಯಾಗಿತ್ತೋ ಅದೇ ರೀತಿ ಎಲ್ಲಾ ಥೀಮ್ಸ್ ಅನ್ನು ಕೂಡ ಅವನ ವರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗಿರೋದನ್ನ ಕೂಡ ನಾವು ನೋಡಬಹುದು. ರಿಫ್ಲೆಕ್ಷನ್ಸ್ ಆನ್ ಲೈಫ್ ಇನ್ ಎ ರ್ಯಾಪಿಡ್ಲಿ ಚೇಂಜಿಂಗ್ ವರ್ಲ್ಡ್. ಆಯ್ತಾ, ಎಸ್ಸೇಸ್ ಆಫ್ ಈಲಿಯಾ ಅಂಡ್ ಲಾಸ್ಟ್ ಎಸ್ಸೇಸ್ ಆಫ್ ಈಲಿಯಾ. ನೆಕ್ಸ್ಟ್, ಟೇಲ್ಸ್ ಫ್ರಮ್ ಶೇಕ್ಸ್ಪಿಯರ್, ಪಬ್ಲಿಷ್ಡ್ ಇನ್ 1807. Co-written with his sister Mary Lamb. Okay, this is very important. This book adapts Shakespeare's plays into prose for a younger audience. Okay, audience yarilli? Children. Shakespeare's, the tales from Shakespeare. Idral audience yaragirtare? Younger audience. Then next work, Specimens of English Dramatic Poets Who Lived About the Time of Shakespeare, published in 1808. This work is a selection of plays and scenes from lesser known dramatists of the Elizabethan era, showcasing Lamb's deep appreciation for English drama beyond the works of Shakespeare. So ಇದರಲ್ಲಿ ಅವರು ಮೈನರ್ ರೈಟರ್ಸ್ಗೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಅವರ ಬಗ್ಗೆ ಬರೆದಿರುವಂತಹ ವರ್ಕ್. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಶೇಕ್ಸ್ಪಿಯರ್ ಎರಾ ಅಂದ್ರೆ ಅಫ್ಕೋರ್ಸ್ ವಿ ಲುಕ್ಡ್ ಇನ್ ಟು Shakespeare only, the major writer. So the minor writers are sidelined. ಸೊ ಹಾಗಾಗಿ ಅವರು ಮೈನರ್ ರೈಟರ್ಸ್ಗೆ ಇಲ್ಲಿ ಫೋಕಸ್ ಮಾಡಿರೋದು ಇಂಪಾರ್ಟೆಂಟ್ ಆಗಿದೆ. ಡೆಸರ್ಟೇಷನ್ ಅಪಾನ್ ರೋಸ್ಟ್ ಪಿಗ್ 1822. ಪೊಯೆಟ್ರಿ ಆಫ್ ಚಿಲ್ಡ್ರನ್ 1809. ಸೊ ಪೊಯೆಟ್ರಿ ಆಫ್ ಚಿಲ್ಡ್ರನ್ ಅಂದ್ರೆ ಪೊಯೆಟ್ರಿ ಕಲೆಕ್ಷನ್ ಏಮ್ಡ್ ಅಟ್ ಅ ಯಂಗ್ ಆಡಿಯನ್ಸ್, ಮೀನ್ಸ್ ಚಿಲ್ಡ್ರನ್, which Lamb co-authored. Co-authored is also important. Co-authored with his sister Mary. Okay, ಸೊ ಯಾವ್ದೆಲ್ಲ ವರ್ಕ್ ಅನ್ನ ಅವರು ಮೇರಿ ಅಂದ್ರೆ ಲೈಕ್ ತಮ್ಮ ಸಿಸ್ಟರ್ ಜೊತೆ ಕೋ-ಆಥರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ನಿಮ್ಗೆ ಕ್ವಶನ್ ಬಂದ್ರು ಬರ್ಬಹುದು. ಪ್ಲೀಸ್ ಟು ಮೇಕ್ ಅ ನೋಟ್ ಆನ್ ದಟ್. ದೆನ್ ಜಾನ್ ವುಡ್ವಿಲ್, A Blank Verse Tragedy. Okay, he also interested in the play writing, means drama. So he is only play, John Woodville. Okay, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಜಾನ್ ವುಡ್ವಿಲ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ದ ಒರಿಜಿನಲ್ ಟೈಟಲ್ ಆಫ್ ಜಾನ್ ರಸ್ಕಿನ್ ಸೆಸಾಮಿ ಈಸ್, ಒರಿಜಿನಲ್ ಟೈಟಲ್ ಕಿಂಗ್ಸ್ ಟ್ರೆಷರೀಸ್, ದಿ ವೈಟಲ್ ಲಾ, ಯೂನಿವರ್ಸಲ್ ಗುಡ್, ಮಾಡರ್ನ್ ಪೇಂಟರ್ಸ್. ಸೊ ಆನ್ಸರ್ ಬಂದು ಕಿಂಗ್ಸ್ ಟ್ರೆಷರೀಸ್. So I have given detailed notes regarding John Ruskin here.
The original title of John Ruskin's work, Sesame and Lilies, is Of King's Treasuries. The book was first published in 1865 and consists of two lectures. Okay, ಇದರಲ್ಲಿ ಎರಡು ಪಾರ್ಟ್ ಇದೆ. So first one is Of King's Treasuries, which discusses the importance of reading and education. Okay, so ಯಾವ ಪಾರ್ಟ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. Of King's Treasuries, first part, which discusses the importance of reading and education. And the second part, andre second lecture of Queen's Gardens, which focuses on the role of women in society. The first lecture originally titled Of King's Treasuries. Original title ಬಂದು King's Treasuries ಆಗಿರುತ್ತೆ. Is often referred to as Sesame. Sesame ಅಂತ ಯೂಶುವಲ್ ಆಗಿ ಅದನ್ನ ಕರೀತಿರ್ತಾರೆ. ಮೇ ಬಿ ಸೆಕೆಂಡ್ ಪಾರ್ಟ್ ಅನ್ನ ಲಿಲೀಸ್ ಅಂತ ಕೂಡ ಕರಿಬಹುದು. Next, information regarding John Ruskin. John Ruskin was born on February 8th, 1819. Okay, 1818 ಅಲ್ಲಿ ಏನಂತ ಈಗಷ್ಟೇ ನಾವು ನೋಡಿದ್ವಿ. ಸೊ ಕೀಟ್ಸ್ ಪಬ್ಲಿಷ್ಡ್ ಇಸ್ ಎಂಡಿಮಿಯನ್ ಇನ್ 1818. ಸೊ ರಿಲೇಟೆಡ್ ಡೇಟ್ಸ್ ಬಂದಾಗ ನೀವು ಹಿಂದೆ ಓದಿರುವಂತಹ ಇನ್ಫಾರ್ಮೇಶನ್ ಜಸ್ಟ್ ಯು ನೀಡ್ ಟು ರಿಕಲೆಕ್ಟ್. ಹಾಗಾಗಿ ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಆಗ್ತಾ ಹೋಗುತ್ತೆ. That is more important. He died on 20th January 1900. ಸೊ ಇವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ. ಮಾಡರ್ನ್ ಪೇಂಟರ್ಸ್ ಪಬ್ಲಿಷ್ಡ್ ಇನ್ ಬಿಟ್ವೀನ್ 1843 to 1860. Modern Painters. This is Ruskin's most famous work, a multi-volume series defending the art of J.M.W. Turner. ಓಕೆ, ಸೊ ಇಲ್ಲಿ ಯಾರ ಆರ್ಟ್ ಅನ್ನ ಅವರು ಡಿಫೆಂಡ್ ಮಾಡ್ತಿದ್ದಾರೆ ಅಂದ್ರೆ J.M.W. Turner. And advocating for a more truthful and detailed representation of nature in art. Okay, advocating ಏನನ್ನ ಅಡ್ವೊಕೇಟ್ ಮಾಡ್ತಿದ್ದಾರೆ? A more truthful and detailed representation of nature in art. Ruskin argued that true art should reflect the beauty and complexity of the natural world. Okay, true art ಏನನ್ನ ರಿಫ್ಲೆಕ್ಟ್ ಮಾಡಬೇಕು? The beauty and complexity of the nature. So art shouldn't showcasing the what artificiality, it should be real ಅಂತ ಅವರು ಇಲ್ಲಿ ಪ್ರಮೋಟ್ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್, ದ ಸ್ಟೋನ್ಸ್ ಆಫ್ ವೆನಿಸ್. ಓಕೆ, ದೀಸ್ ಆರ್ ದಿ ವರ್ಕ್ಸ್, ಕ್ರಿಟಿಕಲ್ ವರ್ಕ್ಸ್ ಆನ್ ಆರ್ಟ್. ಓಕೆ, ಮಾಡರ್ನ್ ಪೇಂಟರ್ಸ್ ಇರ್ಬೋದು, ದ ಸ್ಟೋನ್ಸ್ ಆಫ್ ವೆನಿಸ್ ಇರ್ಬೋದು, ದ ಸೆವೆನ್ ಲ್ಯಾಂಪ್ಸ್ ಆಫ್ ಆರ್ಕಿಟೆಕ್ಚರ್ಸ್ ಇರ್ಬೋದು. ಸೊ ಈ ಮೂರು ವರ್ಕ್ಸ್ ಬಂದು ಆರ್ಟ್ ಕ್ರಿಟಿಸಿಸಮ್ ಆಗಿರುತ್ತೆ. The Stones of Venice, 1851 to 53. A detailed examination of Venetian architecture. So, Stones of Venice ಅಲ್ಲಿ ಅವರು ಏನನ್ನ ಮಾತಾಡ್ತಿದ್ದಾರೆ? Venetian architecture ಬಗ್ಗೆ. This 3 volumes, ಎಷ್ಟು ವಾಲ್ಯೂಮ್ಸ್ ಇಂದ ಕೂಡಿದೆ ಇದು? 3 volumes. Work explores the Gothic style and its spiritual and moral significance. Gothic style and spiritual and moral significance. Ruskin argued that the Gothic style was the most honest and noble form of architecture, reflecting the values of the craftsmen who built it. Okay, so what he is advocating here in his work. So this is the what he is promoting. Next, The Seven Lamps of Architecture, published in 1849. In this book, Ruskin outlined 7 moral principles, or ಇಲ್ಲಿ moral principles ಅಥವಾ lamps ಅಂತ ಹೇಳ್ತಾರೆ. ಓಕೆ, 7 lamps ಅಂತ ಅಂದ್ರೆ moral principles of architecture. ಸೊ ಯಾವುದೆಲ್ಲ ಅದು 7 ಅಂತ ಅಂದ್ರೆ? ಸ್ಯಾಕ್ರಿಫೈಸ್, ಟ್ರೂತ್, ಪವರ್, ಬ್ಯೂಟಿ, ಲೈಫ್, memory and obedience. You have to go through, you have to remember all these 7 lamps. And ಈ 7 lamps ಏನೇನನ್ನ ಹೇಳ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನೀವು ರಿಸರ್ಚ್ ಮಾಡಬೇಕಾಗತ್ತೆ. He believed that these principles should guide the creation of architecture. ಸೊ ಯಾವ ರೀತಿಯಾಗಿ ಆರ್ಕಿಟೆಕ್ಚರ್ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕು. ರಿಫ್ಲೆಕ್ಟಿಂಗ್ ಬೋತ್ ದಿ artistic integrity of the architect and the moral values of the society. So all his art related criticism connecting with the society. Okay, moral values and the society.
ನೆಕ್ಸ್ಟ್ ವರ್ಕ್ ಬಂದು ಅಂಟು ದಿಸ್ ಲಾಸ್ಟ್ 1860. Okay, dates are very important. Please look into dates and chronological order. Unto this last 1860, a series of essays that criticized the economic theories of his time, particularly the laissez-faire capitalism of Adam Smith. Okay, ಸೊ ಈ ಬುಕ್ ಅಲ್ಲಿ ಅವರು ಈ ಎಸ್ಸೇಸ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡ್ತಿದ್ದಾರೆ, ದ ಲೇಸಸ್ ಫೇರ್ ಕ್ಯಾಪಿಟಲಿಸಮ್ ಆಫ್ ಆಡಮ್ ಸ್ಮಿತ್ ಅಂಡ್ ಜಾನ್ ಸ್ಟುವರ್ಟ್ ಮಿಲ್. ಜಾನ್ ಸ್ಟುವರ್ಟ್ ಮಿಲ್ ಇವರಿಬ್ಬರ ದ ಲೇಸಸ್ ಫೇರ್ ಕ್ಯಾಪಿಟಲಿಸಂ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ರಸ್ಕಿನ್ ಆರ್ಗ್ಯೂಡ್ ಫಾರ್ ಅ ಮೋರ್ ಈಕ್ವಿಟಬಲ್ ಅಂಡ್ ಹ್ಯೂಮೇನ್ ಎಕಾನಮಿಕ್ ಸಿಸ್ಟಮ್ that prioritized the welfare of individuals over the pursuit of profit. Means he is talking regarding the low class people and equal wages ಬಗ್ಗೆ ಇಲ್ಲಿ ಅವರು ಮಾತಾಡ್ತಾರೆ. ಸೊ ಕೆಲಸ ಮಾಡುವಂತಹ ಲೋ ಕ್ಲಾಸ್ ಪೀಪಲ್, ಇನ್ ರಿಯಾಲಿಟಿ ಇಲ್ಲಿ ಯಾರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊಸೈಟಿಯ ತುಂಬಾ ಕೆಳಸ್ತರದ ಜನ. ಸೊ ಈಚ್ ಇಂಡಿವಿಜುವಲ್ ಆಫ್ ದ ಲೋವರ್ ಸೊಸೈಟಿ ಶುಡ್ ಎಂಜಾಯ್ ದ ಪ್ರಾಫಿಟ್ ಅಂತ ಅವರು ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಇನ್ ಅನ್ ಟು ದಿಸ್ ಲಾಸ್ಟ್. ನೆಕ್ಸ್ಟ್ ಸೀಸಮ್ ಅಂಡ್ ಲಿಲೀಸ್ 1865. ಸೊ ಇದ್ರ ಬಗ್ಗೆನೆ ನಮ್ಗೆ ಕ್ವಶನ್ ಇರುವಂತದ್ದು. A collection of lectures that addresses the roles of men and women in society. ಸೊ ಇನ್ ಟೋಟಲ್ ಅದೇನಾದ್ರೂ ಅವರು ನಮಗೆ ಮೇನ್ ಥೀಮ್ ಅನ್ನ ಕೇಳಿದ್ರೆ ವಿ ಹ್ಯಾವ್ ಟು ಲುಕ್ ಇನ್ ಟು addresses like the roles of men and women in society and the importance of education ಬಗ್ಗೆ ಅದರಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ದ ಕ್ರೌನ್ ಆಫ್ ವೈಲ್ಡ್ ಆಲಿವ್ 1866, a series of essays on work, war and education, exploring the moral and ethical responsibilities of individuals in society. Okay, so ಇದೇ ರೀತಿಯಾಗಿ please go dig deep into the particular works, important works regarding the writer. So yes, my dear aspirants, thank you for watching my class. Before you are quitting the video, you are ending the session, please do like my video and ನಿಮ್ಮ ಸಪೋರ್ಟ್ ಸದಾ ಇದೇ ರೀತಿಯಾಗಿದ್ರೆ ಐ ಕ್ಯಾನ್ ಗಿವ್ ಯು ಮೋರ್ ಇನ್ಫಾರ್ಮೇಶನ್ಸ್, ಲಾಟ್ ಆಫ್ ಇನ್ಫಾರ್ಮೇಶನ್ಸ್ ಅಂಡ್ ಇಟ್ ವಿಲ್ ಎನ್ಕರೇಜ್ ಮೈ ಇಂಡಿವರ್ ಆಲ್ಸೋ. ಎಸ್, ಅದೇ ರೀತಿಯಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಅಂಡ್ ವಾಟ್ ಇನ್ಫಾರ್ಮೇಶನ್, ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಪ್ಲೀಸ್ ಡೂ ಲೈಕ್ ಮೈ ಚಾನಲ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Let's meet in the next session.